ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಮಾಯಾ. ವೆಲ್ಕಮ್ ಬ್ಯಾಕ್ ಟು ದಿ ಮೈ ನ್ಯೂ ವಿಡಿಯೋ. ಫ್ರೆಂಡ್ಸ್, ನಾನಿವತ್ತು 1200 ವರ್ಷಗಳ ಹಿಂದಿನ ಶಿವನ ದೇವಸ್ಥಾನಕ್ಕೆ ಬಂದಿದ್ದೇನೆ. ಈ ದೇವಸ್ಥಾನಕ್ಕೆ ಕೋಪೇಶ್ವರ ದೇವಸ್ಥಾನ ಅಂತಲೂ ಕೂಡ ಕರೆಯುತ್ತಾರೆ. ಈ ದೇವಸ್ಥಾನವು ಮಹಾರಾಷ್ಟ್ರ ರಾಜ್ಯದ ಕೊಲ್ಹಾಪುರ ಜಿಲ್ಲೆಯ ಶಿರೋಳ ತಾಲೂಕಿನಲ್ಲಿರುವ ಕಿದ್ರಾಪುರ್ ಗ್ರಾಮದಲ್ಲಿದೆ. ಈ ದೇವಸ್ಥಾನವು ಜಗತ್ತಿನಲ್ಲಿಯೇ ಎಲ್ಲಿಯೂ ಕೂಡ ಈ ಥರವಾದ ದೇವಸ್ಥಾನವನ್ನು ನೋಡಲು ಸಾಧ್ಯವಿಲ್ಲ. ಇದೊಂದು ಯುನೀಕ್ ದೇವಸ್ಥಾನವಾಗಿದೆ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಅಂಥದ್ದೇನಿದೆ ಈ ದೇವಸ್ಥಾನದಲ್ಲಿ ನೋಡಿಕೊಂಡು ಬರೋಣ. ಈ ದೇವಸ್ಥಾನವು ಚಿಕ್ಕೋಡಿಯಿಂದ 30 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಸಾಂಗ್ಲಿಯಿಂದ 40 ಕಿಲೋಮೀಟರ್, ಕಾಗವಾಡದಿಂದ 34 ಕಿಲೋಮೀಟರ್. ಇನ್ನು ನೀವು ಟ್ರೈನ್ ಮುಖಾಂತರ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ ಹತ್ತಿರದ ರೈಲ್ವೆ ಸ್ಟೇಷನ್ ಅಂದರೆ ಜೈಸಿಂಗ್ಪುರ್ ರೈಲ್ವೆ ಸ್ಟೇಷನ್ ಇಲ್ಲಿಂದ 34 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಂದ ನೀವು ಬಸ್ ಮುಖಾಂತರ ಕಿದ್ರಾಪುರನ್ನು ತಲುಪಬಹುದು. ನೀವು ಜುಗುಳ್ ಗ್ರಾಮದಿಂದ ಬೋಟ್ ಮುಖಾಂತರ ಕೃಷ್ಣಾ ನದಿಯನ್ನು ಕ್ರಾಸ್ ಮಾಡಿ ಕೂಡ ಕಿದ್ರಾಪುರ್ಗೆ ಬರಬಹುದು. ಮೊದಲಿಗೆ ನಾನು ಕೃಷ್ಣಾ ನದಿಯ ಹತ್ತಿರಕ್ಕೆ ಹೋಗ್ತಾ ಇದ್ದೀನಿ. ಕೃಷ್ಣಾ ರಿವರನ್ನು ನೋಡೋಣ. ಅದರ ಕರೆಕ್ಟ್ ಮುಂದುಗಡೆನೇ ಕೋಪೇಶ್ವರ ದೇವಸ್ಥಾನವಿದೆ. ಆಮೇಲೆ ದೇವಸ್ಥಾನದ ಕಡೆಗೆ ಹೋಗೋಣ. ಇದೇ ನೋಡಿ ಕೃಷ್ಣಾ ನದಿ. ನದಿಯ ಆ ಕಡೆಗೆ ಕರ್ನಾಟಕ ಬಾರ್ಡರ್ ಇದೆ, ಈ ಕಡೆಗೆ ಮಹಾರಾಷ್ಟ್ರ ಬಾರ್ಡರ್ ಇದೆ, ಮಧ್ಯದಲ್ಲಿ ನದಿ ಇದೆ. ಈ ದೇವಸ್ಥಾನವು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ಭಾಗದಲ್ಲಿದೆ. ಹಾಗಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದಿಂದ ಬಸ್ ವ್ಯವಸ್ಥೆ ಕೂಡ ಚೆನ್ನಾಗಿ ಇದೆ. ನಾನೀಗ ಶ್ರೀ ಕೋಪೇಶ್ವರ ದೇವಸ್ಥಾನವನ್ನು ತಲುಪಿದ್ದೇನೆ. ಇನ್ನು ನೋಡಿ, ಇದುವೇ ದೇವಸ್ಥಾನದ ಎಂಟ್ರನ್ಸ್. ಒಳಗಡೆ ಹೋಗಿ ನೋಡೋಣ ಬನ್ನಿರಿ. ಈ ದೇವಸ್ಥಾನವನ್ನು 12ನೇ ಶತಮಾನದಲ್ಲಿ ಶೀಲಾಹಾರ ರಾಜ ಗಂಡರಾದಿತ್ಯ ಎಂಬುವವರು ಕಟ್ಟಿಸಿದ್ದಾರೆ. ಈ ದೇವಸ್ಥಾನದ ಮೇನ್ ಅಟ್ರಾಕ್ಷನ್ ಏನೆಂದರೆ ಸ್ವರ್ಗ ಮಂಟಪ. ಈ ಸ್ವರ್ಗ ಮಂಟಪವು ಓಪನ್ ಸ್ಕೈದಲ್ಲಿದೆ. ಈ ಸ್ವರ್ಗ ಮಂಟಪದಲ್ಲಿ ಅಷ್ಟದಿಕ್ಕು ಪರಿಪಾಲಕರಿದ್ದಾರೆ. ಈ ಅಷ್ಟದಿಕ್ಕಪಾಲಕರಲ್ಲಿ ಎಲ್ಲರೂ ಫ್ಯಾಮಿಲಿ ಸಮೇತರಾಗಿದ್ದಾರೆ. ಇಲ್ಲಿ ನೋಡಿ, ತಮ್ಮ ತಮ್ಮ ವಾಹನಗಳ ಮೇಲೆ ಕುಳಿತುಕೊಂಡಿರುವಂತಹ ಸ್ಟ್ಯಾಚ್ಯುಗಳಿವೆ. ಕಾರ್ತಿಕ್ ಸ್ವಾಮಿಯವರು ಒಬ್ಬರೇ ಆಗಿದ್ದಾರೆ, ಏಕೆಂದರೆ ಅವರು ಸಿಂಗಲ್ ಆಗಿದ್ದಾರೆ. ಮತ್ತು ಸ್ವರ್ಗ ಮಂಟಪದಲ್ಲಿ ಟೋಟಲ್ ಆಗಿ 48 ಕಂಬಗಳಿವೆ. ಈ ರೀತಿಯಾಗಿ ಕಂಬಗಳಿವೆ ಮತ್ತು ಈ ಕಂಬಗಳನ್ನು ಇಂಟರ್ ಕನೆಕ್ಷನ್ ಈ ರೀತಿಯಾಗಿ ನಿರ್ಮಿಸಿದ್ದಾರೆ. ಸ್ವರ್ಗ ಮಂಟಪದ ಮಧ್ಯದಲ್ಲಿ ನಿಂತುಕೊಂಡು ನಮಗೆ ಬ್ರಹ್ಮದೇವರು, ವಿಷ್ಣುದೇವರು ಮತ್ತು ಮಧ್ಯದಲ್ಲಿ ಮಹೇಶ್ವರು, ಬ್ರಹ್ಮ ವಿಷ್ಣು ಮಹೇಶ್ವರು 3 ದೇವರುಗಳ ದರ್ಶನವಾಗುತ್ತದೆ. ಸ್ವರ್ಗ ಮಂಟಪದ ಇನ್ನೊಂದು ವಿಶೇಷತೆ ಎಂದರೆ ಕಾರ್ತಿಕ ಹುಣ್ಣಿಮೆ ಎಂದು ಚಂದಿರ ಈ ವೃತ್ತದ ಮಧ್ಯಭಾಗದಲ್ಲಿ ಕಾಣುತ್ತಾನೆ. ಅದನ್ನು ನೋಡಲು ಇಲ್ಲಿ ತುಂಬಾ ಜನ ಬರುತ್ತಾರೆ. ಈ ದೇವಸ್ಥಾನವನ್ನು ಟೋಟಲ್ ಆಗಿ 4 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಮೊದಲನೇದಾಗಿ ನಾವು ನೋಡಿದ್ವಿ ಅಲ್ಲ, ಸ್ವರ್ಗ ಮಂಟಪ. ಎರಡನೇದಾಗಿ ಸಭಾ ಮಂಟಪ. ಮೂರನೇದು ಅಂತರಾಳ ಕಕ್ಷ ಅಂತ, ಮತ್ತು 4ನೇದು ಗರ್ಭಗೃಹ. ದೇವಸ್ಥಾನದ ಮಹಾದ್ವಾರ. ನಿನ್ನೆ ಅಷ್ಟೇ ಮಹಾಶಿವರಾತ್ರಿ ಆಗಿದೆ. ನಾನು ಇವತ್ತು ಬಂದಿದ್ದೇನೆ. ಸೊ ಡೆಕೋರೇಷನ್ ಎಲ್ಲ ಹಾಗೆ ಇದೆ. ಮತ್ತು ಇದು ದೇವಸ್ಥಾನದ ಮಹಾದ್ವಾರದ ಮೇಲೆ ನಾವು ಇಲ್ಲಿ ನೋಡಬಹುದು. ಇಲ್ಲಿ 5 ದ್ವಾರಪಾಲಕರಿದ್ದಾರೆ. 2 ಬದಿಯಲ್ಲಿ 5 ದ್ವಾರಪಾಲಕರಿದ್ದಾರೆ. ಇದು ಸಭಾಮಂಟಪ. ಇದರಲ್ಲಿ ಕೂಡ ರಂಗಶಿಲೆ ಇದೆ, ಆದರೆ ಸ್ವರ್ಗ ಮಂಟಪದಲ್ಲಿರುವ ರಂಗಶಿಲಕ್ಕಿಂತ ಸ್ವಲ್ಪ ಚಿಕ್ಕದಾಗಿದೆ. ಮುಂದೆ ಅಂತರಾಳ ಕಕ್ಷ. ಅಂತರಾಳ ಕಕ್ಷ ಎಂದರೆ ಗರ್ಭಗೃಹ ಮತ್ತು ಸಭಾಗೃಹದ ನಡುವಿನ ಏನು ಅಂತರವಿದೆಯೇ ಅದೇ ಅಂತರಾಳ ಕಕ್ಷ. ಇದು ಗರ್ಭಗೃಹ. ಗರ್ಭಗೃಹದಲ್ಲಿ ನಮಗೆ 2 ಶಿವಲಿಂಗಗಳು ನೋಡಲು ಸಿಗುತ್ತವೆ. ಒಂದನೇದು ಕೋಪೇಶ್ವರ, ಇನ್ನೊಂದು ಧೂಪೇಶ್ವರ. ವಿಷ್ಣು ದೇವರ ಯಾವ ರೀತಿಯಾಗಿ ಮೂರ್ತಿಯು ಕೂಡ ನೋಡಲು ಸಿಗುವುದಿಲ್ಲ. ಇಲ್ಲಿ ಅವರ ಶಿವಲಿಂಗದ ರೂಪವನ್ನು ನೋಡುತ್ತೇವೆ. ಇಲ್ಲಿ ಇದೇ ಥರನಾಗಿ ಪೂಜೆಯನ್ನು ಮಾಡುತ್ತಾರೆ. ಸೊ ಹಾಗಾಗಿ ಇದೊಂದು ಯುನಿಕ್ ದೇವಸ್ಥಾನವಾಗಿದೆ. ನಾವೀಗ ಈ ದೇವಸ್ಥಾನದ ಹಿಂದಿನ ಕಥೆಯನ್ನು ತಿಳಿದುಕೊಳ್ಳೋಣ. ಕೋಪೇಶ್ವರ ಅಂತ ಹೆಸರು ಏಕೆ ಬಂತು ಎಂಬುದನ್ನು ತಿಳಿದುಕೊಳ್ಳೋಣ. ದಕ್ಷ ಎಂಬ ರಾಜನು ಯಜ್ಞವನ್ನು ಮಾಡುತ್ತಿರುತ್ತಾನೆ. ಆ ಯಜ್ಞಕ್ಕೆ ಮಗಳಾದ ಸತಿ
ಮತ್ತು ಅಳಿಯನಾದ ಶಿವನಿಗೆ ಆಮಂತ್ರಣವನ್ನು ಕೊಡುವುದಿಲ್ಲ. ಏಕೆಂದರೆ ಸತಿಯು ಶಿವನನ್ನು ಮದುವೆಯಾಗುವುದು ದಕ್ಷನಿಗೆ ಸ್ವಲ್ಪವೂ ಕೂಡ ಇಷ್ಟವಿರುವುದಿಲ್ಲ. ಹಾಗಾಗಿ ಅವನು ಆಮಂತ್ರಣವನ್ನು ಕೊಟ್ಟಿರುವುದಿಲ್ಲ. ಆದರೆ ಸತಿಯು ತಂದೆಯ ಮನೆಗೆ ಯಜ್ಞಕ್ಕಾಗಿ ಬರುತ್ತಾಳೆ. ಶಿವನ ನಂದಿಯನ್ನು ತೆಗೆದುಕೊಂಡು ಆ ಯಜ್ಞಕ್ಕೆ ಬರುತ್ತಾಳೆ. ಸೊ ಬಂದಾಗ ಅವಳಿಗೆ ದಕ್ಷನು ತುಂಬಾ ಅವಮಾನವನ್ನು ಮಾಡುತ್ತಾನೆ. ಆ ಅವಮಾನವನ್ನು ಸಹಿಸಿಕೊಳ್ಳಲಾಗದೆ ಸತಿಯು ಯಜ್ಞಕುಂಡಕ್ಕೆ ಹಾರಿ ದೇಹತ್ಯಾಗ ಮಾಡುತ್ತಾಳೆ. ಆ ವಿಷಯವನ್ನು ತಿಳಿದ ಶಿವನಿಗೆ ತುಂಬಾ ಕೋಪ ಬರುತ್ತದೆ. ಆ ಅವತಾರವೇ ಕೋಪೇಶ್ವರ ಅವತಾರ. ಶಿವನ ಕೋಪವನ್ನು ಕಡಿಮೆ ಮಾಡಲು ವಿಷ್ಣು ದೇವರು ಬರುತ್ತಾರೆ. ಸೊ ಹಾಗಾಗಿ ಈ ದೇವಸ್ಥಾನದಲ್ಲಿ ನಾವು ಕೋಪೇಶ್ವರ ಮತ್ತು ಧೂಪೇಶ್ವರ ಇಬ್ಬರನ್ನು ನೋಡುತ್ತೇವೆ. ಕೋಪೇಶ್ವರ ಅಂದರೆ ಪರಶಿವನ ಅವತಾರ, ಧೂಪೇಶ್ವರ ಅಂದರೆ ವಿಷ್ಣು ದೇವರ ಅವತಾರ. ಈ ದೇವಸ್ಥಾನದ ದಂತಕಥೆಯು ಇದಾಗಿತ್ತು. ಫ್ರೆಂಡ್ಸ್, ಈ ದೇವಸ್ಥಾನದಲ್ಲಿ ಗರ್ಭಗೃಹದ ಮುಂದ್ಗಡೆ ನಾವು ನಾರ್ಮಲ್ ಆಗಿ ಎಲ್ಲ ದೇವಸ್ಥಾನಗಳ ಮುಂದುಗಡೆ ನಂದಿಯನ್ನು ನೋಡುತ್ತೇವೆ. ಆದರೆ ಈ ದೇವಸ್ಥಾನದ ಗರ್ಭಗೃಹದ ಮುಂದುಗಡೆ ನಂದಿಯನ್ನು ನಾವು ನೋಡುವುದಿಲ್ಲ. ಇಲ್ಲಿ ನಂದಿ ಇಲ್ಲ. ಸೊ ಇದೊಂದು ಈ ದೇವಸ್ಥಾನದ ವಿಶೇಷತೆಯಾಗಿದೆ. ನಾನೀಗ ದೇವಸ್ಥಾನದ ಹೊರಗಡೆ ಒಂದು ಪ್ರದಕ್ಷಿಣೆಯನ್ನು ಹಾಕಲು ಬಂದಿದ್ದೇನೆ. ಸೊ ಇಲ್ಲಿ ನೋಡಿ, ಈ ರೀತಿಯಾಗಿ ಸ್ಟ್ರಕ್ಚರ್ಗಳಿವೆ. ಒಂದು ರೀತಿಯಾಗಿ ಕೆಳಗಡೆ ಎಲ್ಲ ಆನೆಗಳ ಮುಖಗಳಿವೆ, ಮೇಲ್ಗಡೆ ಈ ರೀತಿಯಾದಂತಹ ದೇವಸ್ಥಾನವಿದೆ. ತುಂಬಾ ಸುಂದರವಾಗಿದೆ. ಈ ಥರನಾದ ದೇವಸ್ಥಾನಗಳನ್ನು ನೋಡುವುದೇ ಒಂಥರ ಖುಷಿ ವಿಚಾರ. ನಾನೀಗ ಧೂಪೇಶ್ವರ ಮತ್ತು ಕೋಪೇಶ್ವರ ದೇವರ ದರ್ಶನವನ್ನು ಪಡೆದುಕೊಂಡು ಸದ್ಯಕ್ಕೆ ಪಾರ್ಕಿಂಗ್ನಲ್ಲಿದ್ದೇನೆ. ಈ ದೇವಸ್ಥಾನ ತುಂಬಾ ಸುಂದರವಾಗಿತ್ತು ಮತ್ತು ದುನಿಯಾದಲ್ಲಿಯೇ ಈ ರೀತಿಯಾದಂತಹ ದೇವಸ್ಥಾನ ಎಲ್ಲಿ ಕೂಡ ಇಲ್ಲ. ಇದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಏಕೆಂದರೆ ದೇವಸ್ಥಾನದ ಮುಂದ್ಗಡೆ ಭಾಗದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ನಂದಿ ಇರುತ್ತದೆ, ಬಟ್ ಈ ದೇವಸ್ಥಾನದಲ್ಲಿ ನಂದಿ ಇರಲಿಲ್ಲ. ಮತ್ತು ಈ ದೇವಸ್ಥಾನದ ಮೇನ್ ಅಟ್ರಾಕ್ಷನ್ ಅಂದರೆ ಸ್ವರ್ಗ ಮಂಟಪ. ಅದು ಕೂಡ ತುಂಬಾ ಸುಂದರವಾಗಿತ್ತು. ತುಂಬಾ ಸುಂದರವಾದಂತಹ ಇವತ್ತಿನ ದೇವಸ್ಥಾನದ ಜರ್ನಿಯಾಗಿತ್ತು. ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ಮುಖಾಂತರ ತಪ್ಪದೇ ತಿಳಿಸಿ. ನೀವು ನನ್ನ ಚಾನಲ್ಗೆ ಮೊದಲೇ ಬಾರಿ ಬಂದಿದ್ದರೆ ಮಾಯಾಶ್ರೀ ಮಾಳಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.